ಕೆಲವ್ರು ಹೇಳ್ತಾರೆ ಒಂದು ಟೈಮಲ್ಲಿ 100 ಓಡ್ಸೋಕ್ಕಾಗದಿರೋನು ಇವತ್ತು ದೊಡ್ಡ ತಗೊಳ್ಳೋ ಮಟ್ಟಿಗೆ ಯಾವ ರೀತಿ ಬಂದೆ ಅಂತ. ಸುಮ್ಮನೆ ಬರೋಕ್ಕಾಗಲ್ಲ ಗುರು, ಅಷ್ಟೇ ಕಷ್ಟಪಟ್ಟಿದ್ದೀನಿ, ಅಷ್ಟು ಸುಲಭ ಅಲ್ಲ. ಒಂದೊಂದು ಟೈಮಲ್ಲಿ ಒಂದು ರೌಂಡ್ ಕೇಳಿದಾಗ ಕಸ್ಟಮರ್ಗಳು ಯಾರು ಹೋಗಿ ಗಾಡಿ ಕೇಳಿದ್ರೆ ಗಾಡಿನೇ ಹತ್ರಕ್ಕೂ ಸೇರಿಸ್ತಾ ಇರಲಿಲ್ಲ. ಇವತ್ತು ಅವರೆಲ್ಲ ಬಂದು ನನ್ನ ಹತ್ರ ಗಾಡಿ ತಗೊಳ್ತಾರೆ. ಆ ರೀತಿ ಬೆಳೆದಿದ್ದೀನಿ ಅಂದರೆ ಅದೆಲ್ಲ ಕಸ್ಟಮರು, ನನ್ನ ಫಾಲೋವರ್ಸು ಸಪೋರ್ಟ್ ಮಾಡಿರೋದ್ರಿಂದನೇ ಸಾಧ್ಯ. ಮಿಡಲ್ ಕ್ಲಾಸ್ ಬಾಯ್ಸ್ ಡ್ರೀಮ್ ಬೈಕ್ ಇದು. ಎಷ್ಟೋ ಜನ ಗಾಡಿ ತಗೋಬೇಕು ಅಂತ ಸುಮಾರು ಕಷ್ಟಪಟ್ಟು ಎಲ್ಲೆಲ್ಲಿಂದನೋ ಬಂದು ತಗೊಳ್ತಾರೆ. ಗಾಡಿ ತಗೊಳ್ಳೋದು ಎಷ್ಟು ಮುಖ್ಯನೋ ಮೇಂಟೆನೆನ್ಸ್ ಮಾಡೋದು ಅಷ್ಟೇ ಮುಖ್ಯ. ಕೆಲವರು ಯಾರ್ದೋ ಮಾತು ಕೇಳ್ಕೊಂಡು ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡು ಗಾಡಿ ಹಾಳು ಮಾಡ್ಕೊತೀರಾ, ಚೆನ್ನಾಗಿರೋ ಗಾಡಿನೂ ಹಾಳು ಮಾಡ್ಕೊತೀರಾ. ಆ ರೀತಿ ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕೆಲವ್ರಿಗೆ ಗಾಡಿ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಯಾರ್ದೋ ಮಾತು ಕಟ್ಕೊಂಡು ಸುಮ್ಮನೆ ಗಾಡಿನ ಹುಚ್ಚಿನ ಥರ ಓಡಿಸೋದು ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕೆಲವ್ರ ಮನೇಲಿ ಎಷ್ಟೇ ಕಷ್ಟ ಇದ್ರೂ ಅಪ್ಪ ಅಮ್ಮ ಕಷ್ಟಪಟ್ಟು ಗಾಡಿ ಕೊಡಿಸಿರ್ತಾರೆ, ಅದ್ರ ವ್ಯಾಲ್ಯೂ ನಿಮ್ಗೆ ಗೊತ್ತಿರುತ್ತೆ. ಆದರೂ ನೀವೇನು ಮಾಡ್ತೀರಾ, ಹುಚ್ಚರ ಥರ ಗಾಡಿ ಓಡಿಸಿ ಗಾಡಿ ಹಾಳು ಮಾಡ್ಕೊತೀರಾ. ಇಲ್ಲ ಅಂದರೆ ಇನ್ನೊಬ್ಬನ ಥರ ಆ ರೀತಿ ಓಡಬೇಕು ಈ ರೀತಿ ಓಡಬೇಕು ಅಂತ ಒಳ್ಳೆ ಗಾಡಿನ ಸ್ಟಾಕ್ ಗಾಡಿನ ಹಾಳು ಮಾಡ್ಕೊತೀರಾ. ಆ ರೀತಿ ಯಾರೂ ಮಾಡ್ಕೊಳಕ್ಕೆ ಹೋಗ್ಬೇಡಿ.